ನ್ಯೂಸ್ ಕರ್ನಾಟಕ ಪ್ರಾಯೋಜಕರು ಆಶೀರ್ವಾದ್ ಕಾನ್ವಿಕ್ಸ್ ಅಂಡ್ ಸ್ಟೋನ್ ಕ್ರಷರ್ ಮೈಸೂರ್, ಕರ್ನಾಟಕ ಫಿಶರೀಸ್, ಚರ್ಚ್ ಕಾಂಪ್ಲೆಕ್ಸ್, ಮ್ಯಾಂಗ್ಳೂರ್ ರೋಡ್, ಮಡಿಕೇರಿ. ಕೂರ್ಗ್ ಅರ್ತ್ ಮೂವರ್ಸ್, ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಭಗವಾನ್ ಬಿಲ್ಡರ್ಸ್, ಪ್ರೊಪರೈಟರ್ ಸುರೇಶ್ ಕುಮಾರ್. The World Class Wood Planet, Poonam Ply and Wood Planet, Hunsur Road, Henkel, Mysore. ಕೇರಳದಲ್ಲಿ ಜನಮನ ಗೆದ್ದ ಹೈಟೆಕ್ ಫರ್ನಿಚರ್ನ 7ನೇ ಬೃಹತ್ ಮಳಿಗೆ ಮೂರ್ನಾಡಿನಲ್ಲಿ ಹೈಟೆಕ್ ಫರ್ನಿಚರ್ ಲೈವ್ ಕಾಂಪ್ಲೆಕ್ಸ್, ವಿರಾಜ್ಪೇಟ್ ರೋಡ್, ಮೂರ್ನಾಡ್. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ನಮಸ್ಕಾರ, ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಲಸಿಕೆ ಸಿಗುವವರೆಗೂ ಕೊಡಗಿನಲ್ಲಿ ಶಾಲೆ ತೆರೆಯಲ್ಲ, ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಒಕ್ಕೊರಲ ತೀರ್ಮಾನ. ಆನ್ಲೈನ್ ಕ್ಲಾಸ್ ಸಲೀಸಾಗಿ ನಡೆಸಲು ಸೂಚನೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ. ಬಿಎ ಹರೀಶ್ ರನ್ನು ಮಾತಿನಲ್ಲೇ ತಿವಿದ ಪುಟ್ಟರಾಜು. ಮಾಹಿತಿಯೇ ಇಲ್ಲದಿರೋ ನೀವು ಅಧ್ಯಕ್ಷರ ಅಂತ ಆವಾಜ್. ಟಿಪ್ಪು ಜಯಂತಿ ವೇಳೆ ಅಸುನೀಗಿದ್ದ ವಿಎಚ್ಪಿ ಮುಖಂಡ ಕುಟ್ಟಪ್ಪ ಸ್ಮರಣಾರ್ಥ ಮಡಿಕೇರಿಯಲ್ಲಿ ವಿಶೇಷ ಪೂಜೆ. ಅಗಲಿದ ಹಿಂದೂ ಪರ ಹೋರಾಟಗಾರನಿಗೆ ನಮನ. ಪ್ರಭಾವಿ ವ್ಯಕ್ತಿಯೊಬ್ಬರಿಂದ 30 ಎಕರೆ ಒತ್ತುವರಿ ಆರೋಪ. ಅರಣ್ಯ ಪ್ರದೇಶ ಒತ್ತುವರಿ ತೆರವಿಗೆ ಆಗ್ರಹ. ಡಿಸಿಗೆ ದೂರು ನೀಡಲು ಅರಶಿನಗುಪ್ಪೆ ಗ್ರಾಮಸ್ಥರ ನಿರ್ಧಾರ. ಶಿಕ್ಷಣ ಇಲಾಖೆಯಿಂದ ಶೋಷಣೆ ನಡೀತಿದೆ ಅನ್ನೋ ಗಂಭೀರ ಆರೋಪ ಇಂದು ನಡೆದ ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ವ್ಯಕ್ತವಾಯಿತು. ಇದೇ ವಿಚಾರ ಹಲವು ಚರ್ಚೆಗಳಿಗೂ ಎಡೆ ಮಾಡಿಕೊಡ್ತು. ಯಾವುದೇ ಕಾರಣಕ್ಕೂ ಆನ್ಲೈನ್ ಕ್ಲಾಸಸ್ ರದ್ದುಗೊಳಿಸದಂತೆ ಜಿಲ್ಲಾ ಪಂಚಾಯತ್ ಸದಸ್ಯರು ಡಿಡಿಪಿಐಗೆ ಸೂಚಿಸಿದ್ರು. ಇನ್ನು ಪ್ರತಿ ಬಾರಿಯಂತೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎಲ್ಲದಕ್ಕೂ ಮೌನ ವಹಿಸಿದ್ರೆ, ಸದಸ್ಯರೊಬ್ಬರು ಅಧ್ಯಕ್ಷರ ಕಾರ್ಯವೈಖರಿ ಬಗ್ಗೆ ಪ್ರಶ್ನಿಸಿ ಕೆಲ ಹೊತ್ತು ವಾಗ್ವಾದ ಸೃಷ್ಟಿಸಿದ್ರು. ಕೊರೋನಾ ಲಾಕ್ಡೌನ್ ಶುರುವಾದಾಗಿನಿಂದ ಶಾಲೆಗಳೆಲ್ಲ ಬಾಗಿಲು ಮುಚ್ಚಿಕೊಂಡಿದೆ. ಲಾಕ್ಡೌನ್ ಅನ್ಲಾಕ್ ಪ್ರಕ್ರಿಯೆ ಆರಂಭವಾಗಿ ಇತ್ತೀಚೆಗೆ ಶಾಲೆ ತೆರೆಯಬೇಕಾ ಬೇಡವಾ ಅನ್ನೋದರ ಚರ್ಚೆ ದೊಡ್ಡದಾಗಿ ನಡೀತಿದೆ. ಈ ನಡುವೆ ಆನ್ಲೈನ್ ಕ್ಲಾಸ್ಗಳ ಕುರಿತು ಪ್ಲಸ್ ಮೈನಸ್ 2 ಕೇಳಿ ಬರ್ತಿದೆ. ಹೀಗಿದ್ದಾಗ ಕೊಡಗಿನಲ್ಲಿ ಶಿಕ್ಷಣ ಇಲಾಖೆಯಿಂದ ಶೋಷಣೆ ನಡೀತಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಈ ಕುರಿತು ಸದಸ್ಯರಿಂದಲೇ ಆರೋಪ ವ್ಯಕ್ತವಾಯಿತು. ಆರಂಭದಲ್ಲಿ ಸದಸ್ಯ ಶಿವು ಮಾದಪ್ಪ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪಿಸಿದ್ರು. ಫೀಸ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆನ್ಲೈನ್ ಕ್ಲಾಸ್ ನಿಲ್ಲಿಸಿದ್ದಾರೆ ಅಂದ್ರು. ಈ ಬಗ್ಗೆ ರಿಪೋರ್ಟ್ ತಯಾರಿಸಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುವುದಾಗಿ ಡಿಡಿಪಿಐ ಮಚ್ಚಾಡೋ ಉತ್ತರಿಸಿದ್ರೆ, ಆದೇಶಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವ ಶಾಲೆಗಳನ್ನು ರದ್ದು ಮಾಡುವಂತೆ ಶಿವು ಮಾದಪ್ಪ ತಿಳಿಸಿದ್ರು. ಎರಡನೇದು ಆನ್ಲೈನ್ ಕ್ಲಾಸಸ್ ಅಂತೇಳಿ ಏನೋದೊಂದು ಅದಕ್ಕೊಂದು ದರ ನಿಗದಿ ಮಾಡಿರ್ತಾರೆ, ಅದನ್ನು ಕಟ್ಟಬೇಕು. ಬೋರ್ಡಿಂಗ್ ಫೀಸ್ ಅಲ್ಲ, ಬೋರ್ಡ್ ಫೀಸ್ ಅಂತೇಳಿ ಒಂದು ಅಮೌಂಟು, ಮತ್ತು ನಿಮ್ಮ ಸಬ್ಮಿಷನಲ್ಲಿ ಇದೆ ಯಾವುದು ಎಕ್ಸಾಮಿನೇಷನ್ ಬೋರ್ಡಿಗೆ ಏನೋ ಒಂದು ಅಮೌಂಟ್ ಕಟ್ಟಬೇಕು. ಸೊ ಆಲ್ ಟುಗೆದರ್ ಇಟ್ ಕಮ್ಸ್ ಅಪ್ ಟು ಒನ್ ಅಮೌಂಟ್. ಬಟ್ ನಾಳೆ ಶಾಲೆ ಅದನ್ನು ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದರೆ ಒಂದು ಮೇಂಟೆನೆನ್ಸ್ ಇದೆ. ಒಂದು ಶಾಲೆನ ಮೇಂಟೈನ್ ಮಾಡಬೇಕು. ಅಲ್ಲಿರುವ ಏನು ಡ್ರೈವರ್ ಆಗಲಿ, ಕ್ಲೀನರ್, ದ ಸ್ಟಾಫ್ಗಳಿಗೂ ಟೀಚರ್ಗಳಿಗೂ ಮೇಂಟೆನೆನ್ಸ್ ಆಗಬೇಕು. ಆ ವ್ಯವಸ್ಥೆಗೂ ನಾವು ಒಂದು ಅಮೌಂಟ್ ನಾವು ಕಾಣಲೇಬೇಕು. ಇದರಲ್ಲಿ ನಾವೀಗ ಮೊನ್ನೆ ನಮ್ಮ ಸಬ್ಮಿಷನ್ ಏನು DDP ಅವರಿಗೆ ಮಾಡಿದ್ದೀವಿ ಅಂತ ಹೇಳಿದರೆ, ವಿ ಆರ್ ರೆಡಿ ಟು ಪೇ 10% ಮೋರ್, ಒಂದು 10% ಇಲ್ಲ ಒಂದು 15% ಫಾರ್ ದ ಮೇಂಟೆನೆನ್ಸ್ ಆಫ್ ದ ಸ್ಕೂಲ್ ಆ್ಯಂಡ್ ಕಾಲೇಜಸ್, ವಾಟ್ ಎವರ್ ಇಟ್ ಈಸ್. ನಾವು ಹಾಸ್ಟೆಲ್ ಯೂಸ್ ಮಾಡೋದಾದರೆ ನಾವು ಬೇಕಾದರೆ ಆ ಅಮೌಂಟನ್ನು ಕಟ್ಟಲಿಕ್ಕೆ ರೆಡಿ ಇದ್ದೀವಿ. ಬಟ್ ನಾವು ಹಾಸ್ಟೆಲ್ ಯೂಸ್ ಮಾಡ್ತಾ ಇಲ್ಲ, ಫುಡ್ ಯೂಸ್ ಮಾಡ್ತಾ ಇಲ್ಲ, ಅದರದ್ದು ಅಮೌಂಟನ್ನು ಕಟ್ಟಲೇಬೇಕು. ಇಲ್ಲಾಂದರೆ ಲಿಂಕ್ ಕಳಿಸೋದಿಲ್ಲ, ಎಕ್ಸಾಮಿನೇಷನ್ ಫೀಸ್ ಕಳಿಸೋದಿಲ್ಲ, ಅಲ್ಲ ಏನೋ ಅದರದ್ದು ಆನ್ಲೈನ್ ಕ್ಲಾಸಸ್ ಕಳಿಸೋದಿಲ್ಲ ಅಂತ ಹೇಳಿದರೆ ಏನು ಸಬ್ಮಿಷನ್ ಇದರಲ್ಲಿ ನಾವು ನೋಡ್ಬೇಕೀಗ? ನಾವು ವಾಟ್ ವಿ ಯೂಸ್ ವಿ ಆರ್ ರೆಡಿ ಟು ಪೇ, ವಾಟ್ ವಿ ಡೋಂಟ್ ಯೂಸ್ ವಿ ಆರ್ ನಾಟ್ ವಿಲಿಂಗ್ ಟು ಪೇ. ಬಟ್ ಅದು ಮೇಂಟೆನೆನ್ಸ್ಗೋಸ್ಕರ ನಾವು ಅಟ್ಲೀಸ್ಟ್ ಒಂದು 10% ಒಂದು ಅಮೌಂಟ್ ನಿಗದಿ ಮಾಡೋದು, ಇಲ್ಲ ಒಂದು 15% ನಿಗದಿ ಮಾಡೋದು. ಕೋರ್ಸಿಗೆ 1,10,000 ರೂಪಾಯಿ, 1,65,000 75,000 ಅಂತ ಇದೆ. ಸೊ ನಾನು ಪ್ರಿನ್ಸಿಪಾಲ್ ಆಗಿ ಮಾತಾಡಿದೆ, ನೀವು ಬೋರ್ಡಿಂಗ್ ಫೀಸ್ ಅನ್ನ ಅಲ್ಲಿಂದ ಬಿಡಬೇಕು. ಮತ್ತು ಏನು ಇವರು ಸಲಹೆ ಕೊಟ್ಟಿದ್ರು ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಲ್ಯಾಬಿಗೆ 15,000 ಫೀಸ್ ಇದೆ ಅಂತಿದೆ ಸರ್. ಅದರಲ್ಲಿ
ಆ ಕಂಪ್ಯೂಟರ್ ಫೀಸನ್ನು ಕೊಡಲಿಕ್ಕೆ ಅವರು ರೆಡಿ ಇದ್ದಾರೆ, ಯಾಕಂದ್ರೆ ಕಂಪ್ಯೂಟರನ್ನು ಬಳಸ್ತಾ ಇದ್ದಾರೆ. ಮತ್ತು 10% ಮೇಂಟೆನೆನ್ಸ್ ಪ್ಲಸ್ ಎಕ್ಸಾಮಿನೇಷನ್ ಫೀಸ್ ಇದೆ ಸರ್ 6,000, 2,000 ರೂಪಾಯಿ ಅದರ್ ಫೀಸ್ ಅಂತ ಇದೆ, ಅದನ್ನ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಆನ್ಲೈನ್ ಕ್ಲಾಸ್ಗಳನ್ನು ಸಲೀಸಾಗಿ ನಡೆಸುವಂತೆ BA ಹರೀಶ್ ಸೂಚಿಸಿದ್ರು. ಇನ್ನು ಕೊರೋನಾಗೆ ಲಸಿಕೆ ಸಿಗುವವರೆಗೂ ಶಾಲೆಗಳನ್ನು ತೆರೆಯಬಾರದು. ಒಂದು ಪಕ್ಷ ತೆರೆದದ್ದೇ ಆದಲ್ಲಿ ನಾವು ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ. ಕೊಡಗಿನಲ್ಲಿ ಶಾಲೆ ತೆರೆಯೋದೇ ಬೇಡ. ಈ ಬಗ್ಗೆ ಜಿಲ್ಲಾ ಪಂಚಾಯತ್ನಿಂದ ನಿರ್ಣಯ ಕೈಗೊಂಡು ಸರ್ಕಾರಕ್ಕೆ ಕಳಿಸಿಕೊಡುವಂತೆ ತೀರ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನು ಸದಸ್ಯ ಪುಟ್ಟರಾಜು ಮಾತಿನಲ್ಲೇ ತಿವಿದ ಘಟನೆಯು ಸಭೆಯಲ್ಲಿ ನಡೆಯಿತು. ಸರ್ಕಾರದ ಆದೇಶ ಅಂತ ರಿಲೀವ್ ಮಾಡೋರು ನೀವೇ ಅಲ್ವಾ? ಇಲ್ಲ ಸರ್, ಅಲ್ಲಿ ಏನಂದ್ರೆ ರಿಲೀವ್ ಮಾಡೋರು ನೀವೇ. ನೀವು ರಿಲೀವ್ ಮಾಡ್ಬೇಕಂದ್ರೆ ಏನು ಅವ್ರಿಗೆ ಎಲ್ಲಿಂದ ಎಲ್ಲಿಗೆ ಟರ್ಮ್ ಇತ್ತು ಅಲ್ಲಿವರೆಗೆ ಆದ್ಮೇಲೆ ಅವ್ರು ಬಂದು ಇಲ್ಲಿ ಜಾಯಿನ್ ಆಗಬೇಕು. ವಾಪಸ್ ಕರ್ಸಕ್ಕೆ ನೀವು ಏನು ಕ್ರಮ ತಗೊಂಡಿದ್ದೀರಿ? ಈಗ ಬೆಸೂರು ಹೈಸ್ಕೂಲ್ ಅಲ್ಲಿ 54 ಜನ ಮಕ್ಕಳಿದ್ದಾರೆ, ಅದರಲ್ಲಿ 26 ಜನ SSC ಅವರು ಇದ್ದಾರೆ. ಅವರಿಗೆ ಸೋಷಿಯಲ್ ಟೀಚರ್ ಇಲ್ಲ, ಯಾರು ಮಾಡೋದು? ದಯವಿಟ್ಟು ಅವ್ರನ್ನ ವಾಪಸ್ ಕಳಿಸಿ. ಅಧ್ಯಕ್ಷ ನೀವು ಮಾಡಿಲ್ಲ, ಅವ್ರು ಸರ್ಕಾರದಿಂದ ಆದೇಶ ಮತ್ತೆ ಸರ್ಕಾರನೇ ಆದೇಶ ಮಾಡ್ಬೇಕು ಅಂತ ಇವ್ರು ಹೇಳ್ತಾ ಇರೋದು. ಇವ್ರು ರಿಲೀವ್ ಮಾಡ್ಬೇಕಾದ್ರೆ ನಮ್ಮ ಇಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಲಿ ಅವ್ರ ಪರ್ಮಿಷನ್ ಇಲ್ಲದೆ ಇವ್ರು ರಿಲೀವ್ ಮಾಡಕ್ ಬರೋದಿಲ್ಲ. ಆದ್ರೆ ಎಲ್ಲರ ಕೈಲಿಗೆ ಹೇಳ್ಸಿ ಇವ್ರು ರಿಲೀವ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಆಯ್ತು ಹೋಗ್ಲಿ, ಅವ್ರೇನೋ ಹೆಂಡತಿಗೆ ಹುಷಾರಿಲ್ಲ ಅಂತ ಹೇಳಿದ್ರು, ಆದ್ರೆ ಮುಗಿದಾಯ್ತಲ್ಲ, ಈಗ ಬರ್ಬೇಕಲ್ಲ ಅಧ್ಯಕ್ಷರು. ದಯವಿಟ್ಟು ನಾನು ಹೇಳ್ತೀನಿ ನೋಡಿ, ಈಗ ಸೋಮವಾರಪೇಟೆ ಭಾಗದಲ್ಲಿ ದುಸ್ಥಿತಿಯಲ್ಲಿರುವ ಶಾಲೆಯೊಂದರ ಕುರಿತು ಚರ್ಚೆ ನಡೆಯುತ್ತಿದ್ದ ವೇಳೆ ಅಧ್ಯಕ್ಷರಿಗೆ ಆ ಬಗ್ಗೆ ಮಾಹಿತಿಯೇ ಇರಲಿಲ್ಲ. ಈ ವೇಳೆ ಮಾತನಾಡಿದ ಪುಟ್ಟರಾಜು, ಅಧ್ಯಕ್ಷರನ್ನು ಕುರಿತು ನಿಮಗೆ ಸರ್ಕಾರ ಎಲ್ಲ ಸವಲತ್ತುಗಳನ್ನು ನೀಡಿದೆ, ಶಾಲೆ ಬಗ್ಗೆ ಗಮನಕ್ಕೆ ಬಂದಿಲ್ಲವೆಂದರೆ ನಿಮ್ಮ ಕಾರ್ಯವೈಖರಿ ಏನು? ನೀವು ಅಧ್ಯಕ್ಷರ ಅಂತ ಪ್ರಶ್ನಿಸಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಮುರಳಿ ಕರುಂಬಮಯ್ಯ, ಅಧ್ಯಕ್ಷರು ಇಲಾಖೆ ಅಧಿಕಾರಿಗಳ ಮುಖಾಂತರ ಕೆಲಸ ಮಾಡಿಸ್ತಾರೆ ಅಂದ್ರು. ಅದಕ್ಕೆ ಸಿಟ್ಟಾದ ಪುಟ್ಟರಾಜು, ನೀವು ಯಾಕೆ ಮಧ್ಯಬಾಯಿ ಹಾಕ್ತೀರಾ? ನೀವು ಅಧ್ಯಕ್ಷರ, ಸುಮ್ನೆ ಕೂತ್ಕೊಳ್ಳಿ ಅಂತ ಆವಾಜ್ ಹಾಕಿದ್ರು. ನೀವು ಹೋಗಿ ಇನ್ಸ್ಪೆಕ್ಷನ್ ಮಾಡೋಣ ಹೇಗೆ ನಡೀತಿದೆ ಅಂತ. ನೀವು ಇಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಇಡೀ ಜಿಲ್ಲೆಗೆ ಆ ಇಲಾಖೆ ನಿಮ್ಮ ಅಂಡರಲ್ಲಿ ಬರೋದಿಲ್ವಾ? ಅದ ನಿಮ್ ಗಮನಕ್ಕೆ ಬರದಂಗೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲ. ಯಾವ ಆಗ್ಲಿ ನಿಮ್ಮ ಜಿಲ್ಲಾ ಪಂಚಾಯತಿ ಅಂಡರಲ್ಲಿ ಎಲ್ಲ ಬರೋದು, ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಆಗ್ತಾ ಇರೋದಲ್ಬೋದು. ಯಾವ ಸೆಕ್ಟರ್ ಆಗ್ಲಿ ಅಧ್ಯಕ್ಷರೇ, ಯಾವ ಸೆಕ್ಟರ್ ಆಗ್ಲಿ ಶಿಕ್ಷಣ ಇಲಾಖೆ ಕೇಳ್ತಾ ಇದ್ದೀನಿ. ಹಾಗಾಗಿ ಅವರು ಅಧ್ಯಕ್ಷರಾಗಿ ಒಬ್ಬ CEO ಅಧಿಕಾರಿಯಾಗಿ ಅವ್ರು ಹೇಳ್ತಾ ಇರೋದು ಅಧ್ಯಕ್ಷ, ನೀವೇ ಮಧ್ಯ ಬಾಯಿ ಆಗ್ತೀರಿ. ಅಧ್ಯಕ್ಷರು ಮಾತಾಡ್ಲಿ, ನೀವ್ಯಾಕೆ ಮಧ್ಯ ಆಗ್ತೀರಾ? ನೀವು ಸುಮ್ಮನೆ ಎಲ್ಲರೂ ಇಟ್ಕೊಂಡಲ್ಲ, ನಾನು ಹೇಳ್ತಾ ಇದ್ದೀನಿ. ಅವ್ರ ನಾನು ತಿರುಗಿ ಮಾತಾಡಿಲ್ಲ. ಇನ್ನು ಜಿಲ್ಲಾ ಪಂಚಾಯತ್ ಸದಸ್ಯರ ಕೋವಿಡ್-19 ಕುರಿತ ಪ್ರಶ್ನೆಗೆ ಉತ್ತರಿಸುವ ಸೌಜನ್ಯತೆ ಅಧಿಕಾರಿಗಳಿಗೆ ಇಲ್ಲ ಅಂದ ಮೇಲೆ ಅನುಪಾಲನಾ ವರದಿ ಪುಸ್ತಕ ಯಾಕೆ ತಯಾರಿಸ್ತೀರಾ ಅಂತ ಮುರಳಿ ಕರುಂಬಮಯ್ಯ ಗರಂ ಆದ್ರು. ಈ ಕುರಿತು ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸುವಂತೆ ಸಿಇಒ ಹೇಳಿದ್ರೆ ಅದಕ್ಕೆ ಸದಸ್ಯ ಪ್ರತ್ಯು ತೀವ್ರ ಆಕ್ರೋಶಗೊಂಡ್ರು. ಮುಂದಿನ ಸಭೆ ಮುಂದಿನ ದಿನ, ಮುಂದಿನ ವರ್ಷ ಹೀಗೆ ಬೇಜಾನ್ ಕಂಡಿದ್ವಿ. ನೀವು ಬಂದು ಕೆಲವೇ ತಿಂಗಳಾಗಿದೆ. ನಾನು 9 ವರ್ಷದಿಂದ ಇದನ್ನೆಲ್ಲ ನೋಡ್ತಿದ್ದೇನೆ. ಯಾವುದಕ್ಕೂ ಉತ್ತರ ಇಲ್ಲ ಅಂತ ಸಿಟ್ಟಾದ್ರು. ಮುಂದಿನ 4 ತಿಂಗಳಲ್ಲಿ 4 ಸಭೆ ಕರೆಯಲಿ. ಕಾಫಿ, ಊಟ ಯಾವುದೇ ವ್ಯವಸ್ಥೆ ಬೇಡ. ಎಲ್ಲ ಸಮಸ್ಯೆಗಳು ಪೆಂಡಿಂಗ್ ಕಾಮಗಾರಿಗಳೆಲ್ಲ ಶೀಘ್ರದಲ್ಲೇ ಮುಕ್ತಾಯಗೊಳ್ಳಲು ಕ್ರಮ ವಹಿಸಬೇಕು ಅಂತ ಶಿವಮಾದಪ್ಪ ಅಭಿಪ್ರಾಯ ಹೊರಹಾಕಿದ್ರು. ಲೆಕ್ಕ ಇಲ್ವಾ? ರಸ್ತೆಗೆ 2 ಲಕ್ಷನ 3 ಲಕ್ಷನ ಇಲ್ಲ ಲೆಕ್ಕ.
ಅದ್ಯಾಕೆ ಲೆಕ್ಕ ಹೇಳೋದಿಲ್ಲ? ನನಗೆ ಇಷ್ಟು ಸಿಂಪಲ್ ಆಗಿ ಹೇಳಿ, ಒಂದು ದಿನದ್ದು ಒಂದು ಖರ್ಚು ಈಗ ನನಗೆ ಈಗ ಅಧ್ಯಕ್ಷರೇ ಸಭೆ ನಡೆಯೋದಾದ್ರೆ ನಮಗೆ ಬರೋ ತಿಂಗಳೇ ಅವ್ರನ್ನ ಕೇಳ್ಬೋದು, ನೀವು ಹೋದ ತಿಂಗಳು ಏನು ಹೇಳಿ ಹೋಗಿದ್ದು, ನೀವು ಈ ತಿಂಗಳು ಏನು ಮಾಡಿದ್ದೀರಾ ಅಂತ ಹೇಳಿ. ನೀವು ಸಭೆ ಇನ್ನೊಂದು ಸಭೆ ಕರೆಯುವಾಗ ಒಂದು ಶಾಲೆ ಮುಚ್ಚಿರ್ತದೆ, ಇಲ್ಲ ಶಾಲೆ ತೆರೆಯೋದೇ ಇಲ್ಲ ಅಂತ ಹೇಳೋ ಸಂದರ್ಭ ಕೂಡ ಬಂದಿರ್ತದೆ. ಇಲ್ಲ ಅಟ್ಲೀಸ್ಟ್ ಈಗ ನಮಗೆ ಉಳ್ಕೊಂಡಿದ್ದೀಗ 4 ತಿಂಗಳಿದೆ, ಕರೀರಿ 4 ತಿಂಗಳಿಗೆ 4 ಸಭೆ. ಯಾಕೆ ಆಗೋದಿಲ್ಲ 4 ತಿಂಗಳು 4 ಸಭೆ ಕರೀಲಿಕ್ಕೆ? ನಾವು ಬರ್ಲಿಕ್ಕೆ ರೆಡಿ ಇದ್ದೀವಿ ಅಲ್ಲ, ಬೇಡ ನಮ್ದು ಈಗ ಏನು ಸಭೆಗೆ ಏನು ಕೊಡ್ತಾ ಇದ್ದೀರಾ ನೀವು? ನಮಗೇನೋ ಅನುದಾನ ಉಂಟಾ? ಏನಿಲ್ಲ ಅಲ್ಲ. ಭತ್ತೆಗಿಂತ ಏನಾದ್ರು ಉಂಟಾ? ನಮಗೆ ಅದು ಬೇಡ ಬಿಡಿ, ನಮಗೆ ಅನುದಾನನೂ ಬೇಡ, ಭತ್ತೆನೂ ಬೇಡ. ಅಟ್ಲೀಸ್ಟ್ ತಿಂಗಳಿಗೆ 4 ಮೀಟಿಂಗ್ ನೀವು ಕರೀರಿ. ಕಾಫಿ ತಿಂಡಿ ಬೇಡ, ಊಟ ವ್ಯವಸ್ಥೆನೂ ಬೇಡ, ನಾವೇ ಮಾಡ್ಕೊಳ್ತೀವಿ. ಯಾಕೆ ಅದು ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ? ಎಲ್ಲ ಸಭೆಗಳಲ್ಲಿ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ನೀವು ಯಾರಿಗಾದ್ರು ಯಾವುದಾದ್ರು ಡಿಪಾರ್ಟ್ಮೆಂಟ್ ಮಾತಾಡ್ತಾರೆ, ಅದು ನೋಡ್ರಿ, ಅದು ಏನು ಮಾಡಿದ್ರು ನೋಡಿ. ಸಭೆಯಲ್ಲಿ ವಿವಿಧ ಇಲಾಖೆಗಳ ಕಾರ್ಯವೈಖರಿ ಹಾಗೂ ಅಭಿವೃದ್ಧಿ ವಿಚಾರಗಳ ಕುರಿತು ಚರ್ಚೆ ನಡೆಯಿತು. 2015ರ ಟಿಪ್ಪು ಜಯಂತಿ ಆಚರಣೆ ವೇಳೆ ನಡೆದ ಗಲಭೆಯಲ್ಲಿ ಹಿಂದೂ ಪರ ಹೋರಾಟಗಾರ ಹಾಗೂ ವಿಎಚ್ಪಿ ಮುಖಂಡ ದೇವಪಂಡ ಕುಟ್ಟಪ್ಪ ಮೃತಪಟ್ಟಿದ್ರು. ಅವರು ಅಗಲಿ ಇಂದಿಗೆ 5 ವರ್ಷ ಕಳೆದಿದೆ. ಪ್ರತಿ ವರ್ಷ ನವೆಂಬರ್ 10ರಂದು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕುಟ್ಟಪ್ಪ ಸ್ಮರಣಾರ್ಥವಾಗಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸುತ್ತಾರೆ. ಅದರಂತೆ ಈ ವರ್ಷ ಕೂಡ ಹಿಂದೂ ಸಂಘಟನೆಯ ಪ್ರಮುಖರು ಸೇರಿ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಕುಟ್ಟಪ್ಪ ಅವರನ್ನು ಸ್ಮರಿಸಿಕೊಂಡರು. 15ನೇ ಇಸ್ವಿಯಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಒಬ್ಬ ಮತಾಂಧನ ಓಲೈಕೆಗೋಸ್ಕರ ಒಂದು ನಡೆಸಿದಂತಹ ಜಯಂತಿ ದಿನ ಅಪ್ರತಿಮ ಹಿಂದುತ್ವದ ಹೋರಾಟಗಾರ, ದೇಶಭಕ್ತ, ವಿಶ್ವ ಹಿಂದೂ ಪರಿಷತ್ತಿನ ಅಂದಿನ ಸಂಘಟನಾ ಕಾರ್ಯದರ್ಶಿ ದೇವಪಂಡ ಕುಟ್ಟಪ್ಪರವರು ಆ ಮತಾಂಧರೊಡನೆಯ ಹೋರಾಟದಲ್ಲಿ ವೀರಮರಣವನ್ನು ಹೊಂದಿದರು. ಆ ಮೂಲಕ ಹುತಾತ್ಮರಾಗಿದ್ದಾರೆ. 2015ರಿಂದ ಇಲ್ಲಿವರೆಗೂ ಕೂಡ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇತೃತ್ವದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿವಿಧ ಆಯಾಮಗಳ ಕ್ಷೇತ್ರಗಳ ಕಾರ್ಯಕರ್ತರು ಸೇರಿಕೊಂಡು ನಾವು ಶಾಂತಿ ಪೂಜೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆ ಮೂಲಕ ಹುತಾತ್ಮ ದೇವಪಂಡ ಕುಟ್ಟಪ್ಪರವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೇವೆ. 4 ವರ್ಷಗಳ ಹಿಂದೆ ಹಿಂದೂ ಸಮಾಜಕ್ಕೋಸ್ಕರವಾಗಿ ದುಡಿದಿರ್ತಕ್ಕಂತಹ ಹಿಂದೂ ಸಮಾಜದ ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಕುಟ್ಟಪ್ಪನವರು ಮತಾಂಧರ ದೌರ್ಜನ್ಯಕ್ಕೆ ಒಳಗಾಗಿ ಇದೇ ದಿನ ನಮ್ಮನ್ನು ಅಗಲಿದೆ. ಇದು ಹಿಂದೂ ಸಮಾಜಕ್ಕೆ ಬಹಳ ದೊಡ್ಡ ಒಂದು ನಷ್ಟ ಅಂತಂದ್ರೂ ತಪ್ಪಾಗಲ್ಲ. ಆ ಒಂದು ಅವರ ಅಗಲಿಕೆಯ ನೋವು ಇಡೀ ಹಿಂದೂ ಸಮಾಜ ಸಹ ಇವತ್ತು ಅನುಭವಿಸ್ತಾ ಇದೆ ಅಂತ ಯಾಕಂದರೆ ಸಂಘಟನಾ ಚಾತುರ್ಯ, ಅವರಲ್ಲಿರ್ತಕ್ಕಂಥ ದೇಶನಿಷ್ಠೆ, ಅವರಲ್ಲಿರ್ತಕ್ಕಂಥ ಒಂದು ಹಿಂದುತ್ವ, ಪ್ರಖರವಾದ ಹಿಂದುತ್ವವಾದ ಬಹಳ ಒಂದು ನಮ್ಮನ್ನು ಕಾಡ್ತಾ ಇದೆ. ಅವರದ್ದು ಜ್ಞಾಪಕಾರ್ಥವಾಗಿ ಅವರ 5ನೇ ವರ್ಷದ ಈ ಒಂದು ಪುಣ್ಯತಿಥಿಯನ್ನು ಸಂದರ್ಭದಲ್ಲಿ ನಾವು ಶ್ರೀ ಓಂಕಾರೇಶ್ವರ ದೇವಸ್ಥಾನಕ್ಕೆ ಪರಿವಾರದ ಎಲ್ಲ ಸಂಘದ ಹಿಂದೂ ಸಮಾಜದ ಹಿಂದೂ ಪರಿವಾರದ ಎಲ್ಲ ಬಾಂಧವರು ಇಲ್ಲಿ ಬಂದು ಅವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವುದರೊಂದಿಗೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಇವತ್ತು ಪ್ರಾರ್ಥನೆಗೆ ಎಲ್ಲ ಹಿಂದೂ ಸಮಾಜದ ಹಿಂದೂ ಬಾಂಧವರು ಕೊಡಗಿನಾದ್ಯಂತ ಇರ್ತಕ್ಕಂಥ ಬಂದವರು ಇಲ್ಲಿ ಬಂದು ಪೂಜೆ ಸಲ್ಲಿಸಿದ್ದಾರೆ. ಲವ್ ಜಿಹಾದ್ಗೆ ಕಠಿಣ ಕಾನೂನು ತರಬೇಕೆಂದು ಆಗ್ರಹಿಸಿ ಸೋಮವಾರಪೇಟೆ ತಾಲೂಕು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಗೋವಿಂದ್ ರಾಜ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ದೇಶದಲ್ಲಿ ಇಸ್ಲಾಮಿಕ್ ಮತಾಂಧರ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ದೇಶ ವಿರೋಧಿ ಹಿಂದೂ ವಿರೋಧಿ ನೀತಿಯೊಂದಿಗೆ ಸಮಾಜಘಾತಕ ಕೃತ್ಯದಲ್ಲಿ ತೊಡಗಿದ್ದಾರೆ. ಹರಿಯಾಣದ ಫರೀದಾಬಾದ್ನಲ್ಲಿ ಮತಾಂಧನ ಪ್ರೀತಿಯನ್ನು ನಿರಾಕರಿಸಿದ ಹಿಂದೂ ಯುವತಿಯನ್ನು ನಡು ರಸ್ತೆಯಲ್ಲಿ ಹತ್ಯೆಗೈದ ಆರೋಪಿಯನ್ನು ಗಲ್ಲಿಗೇರಿಸಬೇಕು. ಇಂತಹ ಸಮಾಜಘಾತಕ ಕೃತ್ಯಕ್ಕೆ ಕಡಿವಾಣ ಹಾಕಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ದೇವತೆಯನ್ನು ವಾಸ ಮಾಡ್ತಾರೆ ಅನ್ನೋ ಭಾವನೆ ನಮ್ಮ ಧರ್ಮದಲ್ಲಿ ಇದೆ. ಅಂದರೆ ನಾವು ಸಮಾಜದಲ್ಲಿ ಏನೇ ಸಾಧನೆ ಮಾಡಿದರೂ ನಾವು ಸಮಾಜಕ್ಕಾಗಿ ಬದುಕಬೇಕು, ಸ್ವಾರ್ಥಕ್ಕಾಗಿ ಅಲ್ಲ. ಆಗ ಮಾತ್ರ ನಮ್ಮ ಹೆಸರು ಅಚ್ಚಳಿಯದೆ ಉಳಿಬೋದು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇರಬೇಕಾಗಿದೆ. ಅಂದರೆ ಹಿಂದೂ ಸಮಾಜ ಯಾವ ರೀತಿಯ ಒಂದು ಸಂದೇಶವನ್ನು ಕೊಟ್ಟಿದೆ ಅಂತಂದರೆ, ನಾವು ಯಾವಾಗಲೂ ನಮ್ಮ ಸಮಾಜವೇ ನಮ್ಮ ಕುಟುಂಬ, ಎಲ್ಲಿರುವಂಥ ಎಲ್ಲವರು ಸಹೋದರರು ಸಹೋದರಿಯರು ಅನ್ನುವ ಭಾವನೆಯನ್ನು ಹೊಂದಿರುವಂಥ ಶ್ರೀಮಂತ ಧರ್ಮ ಮತ್ತು ಸಂಸ್ಕೃತಿ ನಮ್ಮದಾಗಿದೆ. ಇಂಥ
ಬಂಧುಗಳೇ, ನಮಗೆ ತಾಯಿಗೆ ಒಂದು ಪೂಜ್ಯ ಸ್ಥಾನ ಇದೆ. ಏನಂತಂದ್ರೆ ಮನೆಯ ಮೊದಲ ಮಠದಲ್ಲಿ ಜನನಿ ತಾನೇ ಮೊದಲ ಗುರು. ಜನನಿ ತಾನೇ ಮೊದಲ ಗುರು ಅಂದ್ರೆ ನಮ್ಮ ತಾಯಿಯಂದರಿಗೆ ಒಂದು ಜವಾಬ್ದಾರಿ ಇರಬೇಕಾಗುತ್ತೆ. ಅದು ನಮ್ಮೆಲ್ಲರ ಹೆಗಲ ಮೇಲೆ ಇರುವಂತಹ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಾವು ನಮ್ಮ ಎಲ್ಲ ಸಂಸ್ಕಾರಗಳನ್ನ ಕಲಿಬೇಕಾಗಿದೆ. ಅದನ್ನ ಸರಿಯಾದ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಇಡೀ ಸಮಾಜದಲ್ಲಿ ಸ್ವಚ್ಛಂದವಾಗಿ ಎಲ್ಲ ಹೆಣ್ಮಕ್ಳು ಪ್ರತಿಯೊಬ್ಬರು ಬದುಕುವಂತ ಅವಕಾಶ ಆಗ್ಬೋದು ಅಂತ ಹೇಳಿ ನನ್ನ ಭಾವನೆ. ಭಾರಿ ಕುತೂಹಲ ಮೂಡಿಸಿದ್ದ ಆರ್ಆರ್ ನಗರ ಮತ್ತು ಶಿರಾ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು, ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ. ಈ ನಡುವೆ ಮಡಿಕೇರಿಯಲ್ಲಿ ನಗರ ಬಿಜೆಪಿ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು. ಚೌಕಿ ವೃತ್ತದಲ್ಲಿ ಪರಸ್ಪರ ಸಿಹಿ ತಿನ್ನಿಸಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಬಿಜೆಪಿ ಪರ ಘೋಷಣೆ ಕೂಗಿ ಹರ್ಷ ವ್ಯಕ್ತಪಡಿಸಿದ್ರು. ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಒಂದು ಚುನಾವಣೆಗಳು ನಡೆದಿತ್ತು. ಶಿರಾ ಮತ್ತು ರಾಜರಾಜೇಶ್ವರ ನಗರ, ಈ 2 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಅಭೂತಪೂರ್ವವಾದಂಥ ಒಂದು ಗೆಲುವನ್ನು ಸಾಧಿಸಿದೆ. ಅದರಲ್ಲೂ ಶಿರಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಕ್ಷ ಇತಿಹಾಸದಲ್ಲೇ ಗೆದ್ದಿರಲಿಲ್ಲ. ಈ ಬಾರಿ ನಮ್ಮೆಲ್ಲರ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ಜನ ಮೆಚ್ಚಿ ಇವತ್ತು ಭಾರತೀಯ ಜನತಾ ಪಕ್ಷದೊಟ್ಟಿಗೆ ನಾವು ಇರಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಆ ಕ್ಷೇತ್ರದಲ್ಲಿ ಅಭೂತಪೂರ್ವವಾದ ಒಂದು ಗೆಲುವನ್ನು ತಂದುಕೊಟ್ಟಿದ್ದಾರೆ. ಆ ಗೆಲುವಿಗಾಗಿ ಶ್ರಮಿಸಿದಂಥ ಅಲ್ಲಿನ ಕಾರ್ಯಕರ್ತ ಬಂಧುಗಳು, ಮತದಾರ ಬಂಧುಗಳು ಮತ್ತು ನಮ್ಮ ರಾಜ್ಯದ ಎಲ್ಲ ನಾಯಕರಿಗೂ ಕೊಡಗು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಕಳೆದ 15 ವರ್ಷಗಳಿಂದ ಬಿಹಾರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದ NDA ಸರ್ಕಾರ ಇತ್ತು. ಅಲ್ಲಿ ನರೇಂದ್ರ ಮೋದಿಯವರು ಕೈಗೊಂಡಂಥ ಅಭಿವೃದ್ಧಿ ಕೆಲಸಗಳು ಮತ್ತು ನಿತೀಶ್ ಅವರು ಮಾಡಿದಂಥ ಜನೋಪಯೋಗಿ ಕೆಲಸಗಳನ್ನು ಮೆಚ್ಚಿ ಇವತ್ತು ಕೂಡ ಪೂರ್ಣ ಬಹುಮತದೊಂದಿಗೆ ಭಾರತೀಯ ಜನತಾ ಪಕ್ಷ ಬಿಹಾರದಲ್ಲಿ ತನ್ನ ಸರ್ಕಾರವನ್ನು ರಚಿಸುವಲ್ಲಿ ಹೆಜ್ಜೆ ಹಾಕ್ತಿದೆ. ಅಲ್ಲಿನ ಜನತೆಗೂ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಇವತ್ತು ಶಿರಾ ಮತ್ತು ರಾಜೇಶ್ವರ ನಗರ 2 ಕ್ಷೇತ್ರವನ್ನು ಬಿಜೆಪಿ ಗೆದ್ದುಕೊಂಡಿದೆ. ಬಿಜೆಪಿಗೆ ಒಂದು ದೊಡ್ಡ ಗೆಲುವಾಗಿದ್ದು, ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಒಳ್ಳೆಯ ಕೆಲಸಕ್ಕೆ ಜನ ಮೆಚ್ಚುಗೆ ಪಡೆದು ಈ ಒಂದು ಸರ್ಕಾರ ಬಂದಿದೆ. ಮುಂದಿನ ದಿನಗಳಷ್ಟೇ ನಮ್ಮ ಗ್ರಾಮ ಪಂಚಾಯತಿ ಮತ್ತು ನಗರಸಭಾ ಚುನಾವಣೆಗಳಲ್ಲಿ ಒಳ್ಳೆಯ ಒಂದು ಬಹುಮತದಿಂದ ಗೆಲ್ಲಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ನ್ಯೂಸ್ ಕರ್ನಾಟಕ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ. ಬ್ರೇಕ್ ಆದಮೇಲೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಕುಶಾಲನಗರ ಸಮೀಪದ ತೊರೆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಶಿನಗೊಪ್ಪೆ ಗ್ರಾಮದ ಅರಣ್ಯ ಪ್ರದೇಶವನ್ನು ಪ್ರಭಾವಿಗಳು ಒತ್ತುವರಿ ಮಾಡಲು ಮುಂದಾಗಿರುವ ಆರೋಪ ಕೇಳಿಬಂದಿದೆ. ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಅರಶಿನಗೊಪ್ಪೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಪ್ರಭಾವಿ ವ್ಯಕ್ತಿಯೋರ್ವರು ಅಂದಾಜು 30 ಎಕರೆಯಷ್ಟು ಜಾಗಕ್ಕೆ ಬೇಲಿ ಹಾಕಿ ಕಬಳಿಸಲು ಮುಂದಾಗಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ರು. ಈ ಕುರಿತು ಡಿಸಿ ಒಳಗೊಂಡಂತೆ ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆಗೆ ದೂರು ನೀಡಲಾಗುವುದು ಎಂದಿದ್ದಾರೆ. ಅರಣ್ಯ ಪ್ರಕೃತಿ ಬೇಕೇ ಬೇಕು, ಬೇಕೇ ಬೇಕು. 30 ಎಕರೆ ಜಾಗ ಇದು ಸರ್ವೆ ಮಾಡಿಬಿಡಿ ನೋಡೋಣ. ಯಾರಪ್ಪ ಇಲ್ಲ ನನಗೆ ಸರ್ವೆ ಮಾಡಿದ್ರೆ ನೀವು ಸುಮ್ಮನೆ ಹೋಗ್ಬಿಡ್ತಿಲ್ಲ. ಯಾಕೆ ನಾವು ಸಮಾಜದ ಪರವಾಗಿ ಬಂದಿರೋದು. ಅರಣ್ಯವಾಗಿ ಉಳಿಲಿ. ಈ ಅರಣ್ಯ ಒಂದಿಷ್ಟು ಹೇಳ್ತೇನೆ, ಇಲ್ಲಿ ಆರ್ಟಿಸಿಲಿ ಜೋಳ ಉಂಟಲ್ಲ, ಒಂದು ಯಾರಾದ್ರೂ ಬಂದು ತೋರಿಸಲಿ, ಯಾರ ಬಂದು ತೋರಿಸಲಿ ಜೋಳ ಉಂಟು ಅಂತ. ಈಗ ಜೋಳ ಅಂತ ಮೆನ್ಷನ್ ಮಾಡಿದ್ದಾರೆ. ಇವತ್ತು ನಾವಿಲ್ಲೇ ಗ್ರಾಮಸ್ಥರು ಯಾಕೆ ಸೇರಿದ್ದೀವಿ ಅಂತ ಹೇಳಿದ್ರೆ, ಭಾಸ್ಕರ್ ಸಿಂಗ್ ಅಂತೇಳಿ ಒಬ್ಬ ಮಾಜಿ ಸೈನಿಕನ ಹೆಸರಿಗೆ 9/6 ಸರ್ವೆ ನಂಬರ್ನಲ್ಲಿ ಈ ಅರಣ್ಯ ಪ್ರದೇಶದಲ್ಲಿ ಅವರಿಗೆ ಗ್ರಾಂಟ್ ಆಗಿದೆ ಅಂತೇಳಿ ಸುಮಾರು 30-40 ವರ್ಷದಿಂದ ಜಾಗವನ್ನು ಹುಡುಕಿಕೊಂಡು ಬಂದು ಎಲ್ಲೂ ಕೂಡ ಸಿಕ್ಕಿಲ್ಲ ಅವರಿಗೆ. ಈಗ ಕೊನೆ ಪಕ್ಷ ಏನು ಮಾಡಿದ್ದಾರೆ ಅಂತಂದರೆ, ಪೈಸರಿ ಜಾಗವನ್ನು ಇದೇ ನಂದು ಜಾಗ ಅಂತೇಳಿ ಕಂದಾಯ ಇಲಾಖೆಯ ಮುಖಾಂತರ ಬಂದು ಈ ಜಾಗವನ್ನು ಗುರುತು ಮಾಡಿ ಹೆಚ್ಚು ಕಮ್ಮಿ ಈ ಭೂಮಿ ಉದ್ಭವ ಆದಲ್ಲಿಂದ ಈ ಅರಣ್ಯ ಪ್ರದೇಶ ಈಗೇನೇ ಇದೆ, ಇವತ್ತು ಹಾಗೇ ಇದೆ. ಆರ್ಟಿಸಿಲಿ ತೋರಿಸಿದರೆ ಜೋಳವನ್ನು ಹಾಕಿದ್ವಿ ಅಂತೇಳಿ. ಮಾಧ್ಯಮದ ಮಿತ್ರರೇ ನೋಡಿ, ಈ ಅರಣ್ಯ ಪ್ರದೇಶದಲ್ಲಿ ಏನಾದರೂ ಒಂದು ಜೋಳ ಬಿತ್ತನೆ ಮಾಡಿದಾರಾ, ಅಲ್ಲ ಕಾಫಿ ತೋಟ ಮಾಡಿದಾರಾ, ಏನಾದ್ರು ಕಾಡು ಕಡ್ದು ಏನಾದ್ರು ವ್ಯವಸ್ಥೆ ಮಾಡಿದಾರ ಅಂತ ನೋಡಿ. ಅವರಿಗೆ 1967ರಲ್ಲಿ ಗ್ರಾಂಟ್ ಆಗಿ ಉಂಟು ಅಂತ ಹೇಳ್ತಾರೆ. ಇವತ್ತಿಗೆ 2020ನೇ ಇಸವಿದು 53 ವರ್ಷಗಳ ಕಾಲ ಅವರ ಸ್ವಾಧೀನ ತಗೊಳ್ಳದೆ ಇವತ್ತು ಬೇರೆ ಯಾರಿಗೋ ಈ ಜಾಗವನ್ನು ಮಾರಾಟ ಮಾಡಿದ್ದಾರೆ.
ಮಾರಾಟ ಮಾಡಿ ಯಾರು ಯಶವಂತ ರಾವ್ ಅಂತೇಳಿ ಜಾಗವನ್ನು ತಗೊಂಡಿದ್ದಾರೆ ಅವರು ಈ ಬೇಲಿ ಸೋಲಾರ್ ಬೇಲಿಯನ್ನು ನಿರ್ಮಾಣ ಮಾಡ್ತಿದ್ದಾರೆ. ನಮ್ಮದು ಇವತ್ತು ಗ್ರಾಮಸ್ಥರ ಒತ್ತಾಯ ಏನು ಅಂತ ಹೇಳಿದ್ರೆ ಅರಣ್ಯವಾಗಿ ಉಳಿಬೇಕು. ಪ್ರಕೃತಿ ಇದ್ದರೆ ನಮ್ಮ ಮನುಷ್ಯ ಜೀವನ. ಹಾಗಾಗಿ ಈ ಪ್ರಕೃತಿಯನ್ನು ಹಾಳು ಮಾಡಿಕೊಡ್ದು ನಾಳೆ ದಿನಕ್ಕೆ ಈ ಕಾಡನ್ನು ಕಡಿದು ಏನಾದರೂ ಇಲ್ಲಿ ಹೆಚ್ಚು ಕಮ್ಮಿ ಆದರೆ ಇಡೀ ನಮ್ಮ ಕಾಡಾನೆಗಳು ನಮ್ಮ ಅರಶಿಂಗುಪ್ಪೆ ಇರ್ಬೋದು, ಬಸರುಗುಪ್ಪೆ ಇರ್ಬೋದು, ಈ ಕಡೆ ಸಿದ್ಲಿಂಪುರ ಗ್ರಾಮಕ್ಕೆ ನುಗ್ಗಿ ನಮಗೆ ಇರುವಂಥ 1 ಎಕರೆ, ಅರ್ಧ ಎಕರೆ, 2 ಎಕರೆ ಜಾಗವನ್ನು ಇಡೀ ಧ್ವಂಸ ಮಾಡ್ತವೆ. ನಾವು 40-50 ವರ್ಷದಿಂದ ಇಲ್ಲಿ ವಾಸ ಇದ್ದೀವಿ, ನಮಗೆ ಸಾಕಷ್ಟು ತೊಂದರೆ ಆಗ್ತದೆ. ಹಾಗಾಗಿ ಸ್ಥಳೀಯರ ಒತ್ತಾಯ ಏನು ಅಂತಂದರೆ ಈ ಜಾಗವನ್ನು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಕಾಡು ಕಡೆಗೆ ಬಿಡೋದಿಲ್ಲ. ಮತ್ತು ಇನ್ನೊಂದು, ಇಲ್ಲಿ ನಮ್ಮ ಸ್ಥಳೀಯ ಕೆಲವೊಂದು ವ್ಯಕ್ತಿಗಳು, ನಾನು ಹೆಸರನ್ನು ಮೆನ್ಷನ್ ಮಾಡೋದಿಲ್ಲ, ವಿಚಾರಗಳಿದೆ. ಅದಕ್ಕಾಗಿ ನಮ್ಮ ಎಲ್ಲರ ಗ್ರಾಮದ ಒಂದು ಒತ್ತಾಯ ಇದೆ. ಈ ಒಂದು ಸಂಬಂಧಪಟ್ಟಂಥ ಜಾಗ ಏನಿದೆ, ಕಂದಾಯ ಇಲಾಖೆಯವರು ಆದಷ್ಟು ಬೇಗನೆ ಈ ಒಂದು ಸ್ಥಳ ಪರಿಶೀಲನೆ ಮಾಡಿ ಈ ಜಾಗದಲ್ಲಿ ಯಾರು ಈಗ RTC ಉಂಟು ಅವರ ಹೆಸರನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ನಾವೊಂದು ಒತ್ತಾಯ ಮಾಡ್ತಿದ್ವಿ. ಜೊತೆಗೆ ಜಿಲ್ಲಾಧಿಕಾರಿಗೂ ಮತ್ತು AC ಅವರಿಗೂ ಕೂಡ ನಾವೊಂದು ಮನವಿನ ಜಾಗ ತಗೊಳ್ಳೋನು ಕೂಡ ಯೋಚನೆ ಮಾಡಬೇಕಿತ್ತು. ಯಾರು ಈ ಭಾಸ್ಕರ್ ಸಿಂಗ್ ಅವರ ಹೆಸರಲ್ಲಿ ಇದ್ದ ಜಾಗ ಅವರ ಸ್ವಾಧೀನದಲ್ಲಿ ಇದೆಯಾ, ಅವರು ಉಳುಮೆ ಮಾಡಿದಾರಾ, ಅಲ್ಲೊಂದು ಮನೆ ಕಟ್ಟಿದಾರಾ ಇಷ್ಟು ವರ್ಷಗಳಿಂದ ಅಂತ ಅವರು ಚಿಂತನೆ ಮಾಡಿ ತಗೊಳ್ಬೇಕಿತ್ತು. ಸುಮ್ಮನೆ ಎಲ್ಲೋ ಇದೆ ಅಂತ ಹೇಳ್ಬಿಟ್ಟು ಗೂಗಲ್ ಮ್ಯಾಪಲ್ಲಿ ನೋಡ್ಬಿಟ್ಟು ಈ ಜಾಗ ನಂದು ಅಂತ ಹೇಳಿದ್ರೆ ಅವ್ರು ತಗೊಳ್ಳೋ ತಯಾರಿದಾರ? ಹಣ ಇದೆ ತಗೊಳ್ತಾರೆ. ನಾವು ಬಡವರು ಏನು ಮಾಡಲಿಲ್ಲ? ಇವತ್ತು ಬಡವರು ಏನು ಮಾಡೋದು? ನಮಗಿರೋದು ಅರ್ಧ ಎಕರೆ, 1 ಎಕರೆ ಜಾಗ. ನಾವು ಗ್ರಾಮ ಪಂಚಾಯತಿಯಿಂದ ನಮಗೆ ಸ್ಮಶಾನ ಬೇಕು ಅಂತೇಳಿ 2 ಸಲ 3 ಸಲ ನಾವು ಅಧಿಕಾರಿಗಳಿಗೆ ನಾವು ಅರ್ಜಿ ಕೊಟ್ವಿ ಒಂದು ಸ್ಮಶಾನಕ್ಕೋಸ್ಕರ. ಇವತ್ತು ನವಗ್ರಾಮ ಇದೆ, ಏನೋ ಕಾಡಿದೆ, ಆ ಕಾಡಾಗಿ ಉಳಿಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಅವರಿಗೆ ಏನಾದರೂ ಗ್ರ್ಯಾಂಟ್ ಮಾಡಿ ಕೊಟ್ಟಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಬೇಕು. ಇವತ್ತೇ ನಾವು DC ಹತ್ರ ಹೋಗಿ ಮತ್ತು AC ಹತ್ರ ಹೋಗಿ ನಾವು ಅವರಿಗೊಂದು ಮನವಿಯನ್ನು ಕೊಡ್ತಾ ಇದ್ವಿ. ಹಾಗಾಗಿ ತಾವು ಮಾಧ್ಯಮ ಮಿತ್ರರು ಇಂಥ ಒಂದು ಉತ್ತಮ ಒಂದು ವ್ಯವಸ್ಥೆಗಳನ್ನ ಕಾಪಾಡ್ಕೊಂಡು ಬರಬೇಕು, ಸಮಾಜಕ್ಕೆ ತಿಳಿಸಬೇಕು. ಅಧಿಕಾರಿ ವರ್ಗದವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಒಂದು ತನಿಖೆ ಮಾಡಿ ಒಂದು ವ್ಯವಸ್ಥಿತ ರೂಪದಲ್ಲಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು. ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಗ್ರಾಮೀಣಾಭಿವೃದ್ಧಿಯ ಕನಸು ಸಾಕಾರಗೊಳ್ತಿದೆ ಅಂತ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಲೋಕೇಶ್ವರಿ ಗೋಪಾಲ್ ಹೇಳಿದರು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವತಿಯಿಂದ ಸೋಮವಾರಪೇಟೆ ಯೋಜನಾ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜ್ಞಾನತಾಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇದೇ ಸಂದರ್ಭ ಯೋಜನೆಯ ಕರಪತ್ರವನ್ನು ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಅಭಿಮನ್ಯು ಕುಮಾರ್ ಬಿಡುಗಡೆಗೊಳಿಸಿದರು. 5ರಿಂದ 10ನೇ ತರಗತಿಯವರೆಗಿನ 110 ವಿದ್ಯಾರ್ಥಿಗಳಿಗೆ ಟ್ಯಾಬ್ ಹಾಗೂ ಪದವಿ ವ್ಯಾಸಂಗ ಮಾಡುತ್ತಿರುವ 60 ವಿದ್ಯಾರ್ಥಿಗಳಿಗೆ ಸಹಾಯಧನದಲ್ಲಿ ನೀಡಲಾಗಿರುವ ಲ್ಯಾಪ್ಟಾಪ್ ವಿತರಣೆಗೆ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಲಾಯಿತು. ಕಾವಂತರಾದಂಥ ಹೆಗ್ಗಡೆ ಅವರಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ, ಸರ್ಕಾರಕ್ಕೂ ಸಾಧ್ಯ ಇಲ್ಲ. ಬದ್ಧತೆ ಇದೆ, ಬದ್ಧತೆ ಮೇಲೆ ಕೆಲಸ ಮಾಡ್ತಿದ್ದಾರೆ. ಬಹುಶಃ ಧರ್ಮಸ್ಥಳದ ಒಂದು ಇತಿಹಾಸವನ್ನು ನೋಡ್ತಾ ಬಂದರೆ ಅಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಅಭಯದಾನ. ಒಂದು ಅವರ ಜೀವನವನ್ನ ಕಟ್ಟಿಕೊಡ್ತಕ್ಕಂಥ, ಅವರನ್ನ ಸಂಕಷ್ಟದಿಂದ ಪಾರು ಮಾಡ್ತಕ್ಕಂಥ, ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇಟ್ಟವರನ್ನ ಅವರ ಎಲ್ಲ ಕಷ್ಟಗಳಿಂದ ತಾಪತ್ರಗಳಿಂದ ಹೊರತರ್ತಕ್ಕಂಥ ಅಭಯದಾನವನ್ನ ಬಹಳಷ್ಟು ಹಿಂದಿನಿಂದ ಮಾಡ್ತಾ ಬಂದಿದ್ದಾರೆ. ಬಹುಶಃ ಇದು ನನಗೆ ಗೊತ್ತಿರುವ ಹಾಗೆ ಮಂಜೆ ಹೆಗಡೆಯವರ ಕಾಲದಲ್ಲಿ ಅಭಯದಾನ ಬಹಳಷ್ಟು ಮಹತ್ವವನ್ನ ಪಡೆದಿದೆ. ಮಂಜುನಾಥ ಸ್ವಾಮಿಯ ಮೇಲೆ ಇರುವಂತಹ ಭಕ್ತಿ ಹಾಗೂ ದೇವರು ಇದ್ದಾನೆ, ನಾವೇನಾದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅನ್ನುವಂತಹ ಭಯ, ಆ 2 ವಿಚಾರಗಳು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಇವತ್ತು ಇಷ್ಟೊಂದು ಉತ್ತುಂಗ ಸ್ಥಿತಿಗೆ ತೆಗೆದುಕೊಂಡು ಹೋಗಿದೆ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಸಾಕಷ್ಟು ಯೋಜನೆಗಳನ್ನು ನಾವು ನೋಡಿದ್ದೇವೆ. ಸರ್ಕಾರಗಳು ಬಹಳಷ್ಟು ಕಷ್ಟವನ್ನು ಪಟ್ಟಿತ್ತು. ಒಂದು ಕಡೆ ಆದಾಯ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮದ್ಯಪಾನ ಇವುಗಳು ನಡೆಯುವಂಥದ್ದು, ಆರೋಗ್ಯ ಸಮಸ್ಯೆ ಇರ್ಬೋದು, ವ್ಯಾವಹಾರಿಕವಾಗಿ ಸಮಸ್ಯೆ ಇರ್ಬೋದು. ಒಬ್ಬರು ಯಾರೋ ವ್ಯಾಪಾರ ಮಾಡ್ತಿದ್ರು, ಅವ್ರ ಮನೆಯಲ್ಲಿ ಆ ವ್ಯಾಪಾರ ಇಲ್ಲ ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಆನ್ಲೈನ್ ಪಾಠ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೇಲಿ ಸ್ಮಾರ್ಟ್ ಫೋನ್ ಇರಲ್ಲ, ಎಲ್ಲರಿಗೂ ಇದು ಇರಲ್ಲ. ಕೂಲಿ ಕೆಲಸ ಮಾಡತಕ್ಕಂಥವ್ರ ಮನೆಯಲ್ಲಿ ಒಂದು ಫೋನ್ ಇರುತ್ತೆ. ಹೇಗೆ ಒಬ್ಬರು ನಾವು ಮಂಜುನಾಥ ಸ್ವಾಮಿನ ಆರಾಧಿಸ್ತೀವಿ, ಆ ಸನ್ನಿಧಿಯಲ್ಲಿ ಹುಟ್ಟಿದಂಥ ಮಹಾಪುರುಷರು ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ನಮಗೆ ಸಾಕಷ್ಟು ಮಾರ್ಗದರ್ಶನವನ್ನು ತೋರಿಸ್ಕೊಟ್ಟು ಇವತ್ತು ಸಮಾಜವನ್ನು ಯಾವ ರೀತಿ ಮುನ್ನಡೆಸಬೇಕು ಅನ್ನೋ ರೀತಿಯಲ್ಲಿ ಒಂದು ಒಳ್ಳೆಯ ದಾರಿಯಲ್ಲಿ ನಮ್ಮನ್ನೆಲ್ಲ ಕರೆದೊಯ್ತಾ ಇದ್ದಾರೆ. ಹಾಗೆಯೇ ಮೊದಲು ಇಲ್ಲಿ ಧರ್ಮಸ್ಥಳ ಸಂಘ ಸ್ಥಾಪನೆ ಆಯಿತು ಅಂತಾಯಿತು, ಎಲ್ಲ ಮಹಿಳೆಯರು ಆ ಸಂಘದ ಸದಸ್ಯನೇರಾದರು. ಆ ಸಂದರ್ಭದಲ್ಲಿ ಯಾರಿಗೆ ಹೇಗೆ ಏನು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಇವತ್ತು ನಮ್ಮ ಆರ್ಥಿಕ ಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ,
ನಾವು ಯಾವ ರೀತಿ ಇದ್ದೀವಿ, ಅದರಲ್ಲಿ ಬರೀ ಏನು ಬಡವರು ಶ್ರೀಮಂತರು ಅನ್ನೋ ಭಿನ್ನ ಭೇದ ಇಲ್ಲ, ಎಲ್ಲ ಒಂದೇ ಅನ್ನೋ ಒಂದು ರೀತಿಯಲ್ಲಿ ನಮ್ಮ ಕುಟುಂಬನ ನಾವು ಆರ್ಥಿಕ ಮಟ್ಟದಿಂದ ಹೇಗೆ ಮುಂದುವರಿತಾ ಇದ್ದೀವಿ, ಎಷ್ಟು ಮಟ್ಟಿಗೆ ಉನ್ನತ ಸ್ಥಿತಿಗೆ ತಂದಿದ್ದೀವಿ. ಅದರಲ್ಲೂ ಒಂದು ಕುಟುಂಬದಲ್ಲಿ ನಾವೇನೋ ಮಹಿಳೆಯರು ಇರ್ತೀವಿ, ಆದರೆ ನಮ್ಮ ಮನೇಲಿ ಯಜಮಾನರು ಇದ್ದಂಥ ಸಂದರ್ಭದಲ್ಲಿ ಅವರು ಕುಡಿತಾ ಇದ್ರು, ಆಗ ಮನೆ ಪೂರ್ತಿ ನೆಲ ಕಚ್ಚಿ ಹೋಗಿತ್ತು. ಅಂಥ ಸಂದರ್ಭದಲ್ಲಿ ಮಹಿಳೆ ತಾನು ಏನು ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನೋಡಿ ಅದೊಂದು ಕಾರ್ಯಕ್ರಮ ತಂದರು. ನೆಲಚಿ ಗ್ರಾಮದ ಮಣವಟ್ಟಿರ ಜಗದೀಶ್ ಮತ್ತು ದೇವಕಿ ಎಂಬುವವರ ಮೇಲೆ ಯುವಕರ ತಂಡವೊಂದು ಹಲ್ಲೆ ನಡೆಸಿ ಜೀವ ಬೆದರಿಕೆಯೊಡ್ಡಿ ಪರಾರಿಯಾಗಿರುವ ಘಟನೆ ಭಾನುವಾರ ಸಂಜೆ ಬೇತು ಗ್ರಾಮದ ಮಕ್ಕಿಶಾಸ್ತಾವು ದೇವಾಲಯದ ರಸ್ತೆಯಲ್ಲಿ ನಡೆದಿದೆ. ಘಟನೆಗೆ ಸಂಬಂಧಪಟ್ಟಂತೆ ನಾಪೋಕ್ಲು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಹಲ್ಲೆ ನಡೆಸಿದವರನ್ನು ಕೂಡಲೇ ಬಂಧಿಸಬೇಕು. ತಪ್ಪಿದ್ದಲ್ಲಿ ನಾಪೋಕ್ಲು ಪಟ್ಟಣದಲ್ಲಿ ಗುರುವಾರ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಆ ಮೂಲಕ ಸಮಾಜಕ್ಕೆ ಪೊಲೀಸ್ ಇಲಾಖೆಯ ಉತ್ತಮ ಸಂದೇಶ ರವಾನೆಯಾಗಬೇಕು ಎಂದಿದ್ದಾರೆ. ನಮಗೆ ಸಮಾಜ ಯಾಕಂದ್ರೆ ಇವಾಗ ನೋವಾಗಿದೆ, ಕೆಲವರಿಗೆ ಪ್ರದೀಪನವರಿಗೆ ಸುಮ್ಮನೆ ಒಂದು 14 ದಿವಸ ಒಂದು ಆಗಿದೆ. ಈಗ ನಾವಲ್ಲಿ ಇದ್ರ ಮುಂಚೆ ಸುಮಾರು ನಡೆದಿದೆಯಲ್ಲ, ಒಂದು ಮರ್ಡರ್ ಕೇಸನ್ನ ನೀವು 24 hours ಅಲ್ಲಿ ಹಿಡಿದಿಲ್ಲ, ಈ ಕೇಸನ್ನು 1 ದಿನ 24 hours ಹಿಡಿದಿಲ್ಲ. ಯಾಕೆ ಅಂತ ಕೇಳ್ತಾರೆ. ಆಗಲೇಬೇಕು, ನಾಳೆ ಸಂಜೆ ಒಳಗೆ ಆಗಲೇಬೇಕು, ನಾಳೆದೊಳಗೆ ಆಗಲೇಬೇಕು. ಅದರ ನೋವು ನಮಗೆ ಅಧಿಕಾರ ಇದೆ, ನೀವು ಹಿಡಿತೀರಾ. ಇದು ಮೇಲಿಂದ ಎಲ್ಲಿಂದ ಒತ್ತಡ ಬಂದಿದೆ, ನೀವು ಈ ತರ ಮಾಡಬಹುದು ಹೇಳ್ಬಹುದೇನೋ. ಅವ್ರಿಗೆ ಏನು ಒತ್ತಡ ಏನಿಲ್ಲ, ನೀವು ಮಾಡಿದ್ರೆ ಅಧಿಕಾರದಲ್ಲಿ ಹಿಡಿಬಹುದು. ನಿಮ್ಗೆ ಎಷ್ಟು ಪವರ್ ಇದೆ ಸಮಾಜಕ್ಕೆ ಗೊತ್ತಾಗಬೇಕು. ಈಗ ಆದ್ರೆ ಈಗ ಆಗ್ತಾರೆ ಪೊಲೀಸರು ಹೀಗೆ ಮಾಡ್ತಾರೆ. ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕಂದ್ರೆ ಏನೋ ಆಗಿದೆ ಮಾಡಿದೆ ಇದೆಲ್ಲ ಒಂದು ಪಾಪದ ಮನುಷ್ಯ. ಯಾಕಂದ್ರೆ ಇದುವರೆಗೆ ಅವನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಇಲ್ಲ, ಯಾವುದೇ ಕೇಸ್ ಇಲ್ಲ. ಅಂತ ಪಾಪದವರ ಮನಸ್ಸಿಗೆ ಆಗಿದ್ರೆ ನಾವು ಕೆಲವರಿಗೆ ನೋಟೆಡ್ ಇರ್ತದೆ, ಅವ್ರಿಗೆ ಇವತ್ತು ಆಗ್ತದೆ ನಾಳೆ ಇವತ್ತು ನಾವು ಅವರು ನಾವು ಓಡಾಡ್ಬೋದು, ನಮ್ಗೆ ಏನಾದ್ರು ಆಗ್ಬೋದು. ಅದೇ ನಮ್ಮ ಹೆಂಡತಿ ಮಕ್ಳು ಓಡಾಡ್ಬೇಕಲ್ಲ, ಇವರಿಂದ ಓಡಾಡಕ್ಕಾಗಲ್ಲ, ಎಲ್ಲಿ ಓಡಾಡ್ತಿದ್ದಾರೆ, ನಮ್ಮ ಹೆಂಡತಿ ಮಕ್ಳು ಓಡಾಡ್ಬೇಕಲ್ಲ, ಹೆಂಗ ಓಡಾಡೋದು? ಈಗ ಇವಾಗ ಆರ್ಮಿಯಲ್ಲಿ ಇರ್ಬೇಕಾದ್ರೆ ಇನ್ಚಾರ್ಜ್ ಆಗ್ಲಿಕ್ಕೆ ನಿಗಳೆಲ್ಲ ಈಗ 2 ದಿವಸದ ಸಮಯ, ಗುರುವಾರ ಬೆಳಿಗ್ಗೆ 10 ಗಂಟೆಗೆ ನಾವು ಪ್ರೊಟೆಸ್ಟ್ ಮಾಡ್ತೇವೆ ಅಥವಾ ಬಂದ್ ಮಾಡ್ತೇವೆ ನಮಗೆ ಗೊತ್ತಿಲ್ಲ, ಇನ್ನು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಅದು ಜಿಲ್ಲಾಡಳಿತ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೇವೆ. ಇದು ದಾರಿ ತಡೆದು ಹಲ್ಲೆ ಮಾಡಿದ್ದರಿಂದ ಮಾತ್ರ ನಾವು ಈಗ ಬಂದಿದ್ದೇವೆ. ಎಷ್ಟು ದಾರಿ ಹಲ್ಲೆ ಆಗಿದೆ, ಇದು ದಾರಿ ತಡೆದು ಹಲ್ಲೆ. ಅದರಿಂದ ದಯವಿಟ್ಟು 2 ದಿವಸ ಗುರುವಾರ ಬೆಳಿಗ್ಗೆ 10 ಗಂಟೆಗೆ ನಾವು ನಾಪೋಕ್ಲು ಬಂದ್ ಮಾಡೋದು ಅಥವಾ ಜಿಲ್ಲಾ ಕಡೆ ಮಟ್ಟದ ಬಂದನ್ನು ಇದು ಮಾಡ್ತೇವೆ ಅಷ್ಟೇ. ಇದು ಕನ್ಕ್ಲೂಷನ್ ಏನು ಮಾತಿಲ್ಲ. ಮೇಲೆ ತುಳಿತದ ಮೇಲೆ ತುಳಿತ ಆಗ್ತಾನೆ ಉಂಟು. ಇದು ಈ ರೀತಿ ಪುನರಾವರ್ತನೆ ಆಗಬಾರ್ದಂದ್ರೆ ಅವ್ರನ್ನ ಅರೆಸ್ಟ್ ಮಾಡೋದು. ಸರ್, ಇದು ಸ್ಫೋಟಗಳ ಮೊದಲೇ ಆಯ್ತಾ? ನಾವು ನಿಮ್ಮ ಮೇಲೆ ಏನು ಒತ್ತಡ ಆಗ್ತಿದೆ ಅಂದ್ರೆ ನಮಗೆ ಬೇರೆ ಏನಿಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರು ಇಬ್ಬರನ್ನಾದ್ರೂ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಮ್ಮದೊಂದು ಇನ್ನೊಂದು ನಮ್ಮದು ಏನಂತಂದ್ರೆ, ಇದು ನಮ್ಮ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ನಿಮ್ಮ ಮುಖಾಂತರ ಹೋಗ್ಬೇಕು. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು. ಅದು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಯಾರೇ ಆಗಿರ್ಲಿ, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು. ನಿಮ್ಮ ಮಾತು ಪೂರಕವಾಗಿ ಹೇಳೋದು, ಇದು ಅದು ನಮ್ಗೆ ಬೇಡ, ನಮ್ಗೆ ಯಾರು ಮನಸ್ಸು ಮಾಡ್ಬೇಕು, ಅದು ದಯವಿಟ್ಟು ಅಷ್ಟೇ. ನಮ್ಗೆ ಇಲ್ಲಿ ಏನೊಂದು ಆಗಿದೆ, ಹಿಂದೂ ಹೋಮ್ ಬಣ್ಣ ಆಗ್ತದೆ, ದಯವಿಟ್ಟು ನಮ್ಮ ಹೋಮ್ ಬಣ್ಣ ಯಾರ ಸಮಾಜಘಾತ ಯಾರೇ ಮುಸ್ಲಿಂ ನಿರ್ದಾಸ ಕ್ರಮಗಳು ಯಾಕೆ? ಅದಕ್ಕೆ ಈಗ ಮೊನ್ನೆ ಪೇಪರ್ ಬಂತು ಎಲ್ಲ ಗಾಂಜಾ ವ್ಯಸನಿಗಳು ಅಂತ, ಅದಕ್ಕೆ ಅದು ನಾವು ಕಂಟ್ರೋಲ್ ಮಾಡಬೇಕು. ಈ ಥರ ಬರೋದಿಲ್ಲ. ವೆಹಿಕಲ್ ನನಗೂ ಸ್ವಂತ ಅನುಭವ ಆಗಿದೆ, ವೆಹಿಕಲ್ ಹಿಂಗೆ ನೋಡೋದು. ನ್ಯೂಸ್ ಕರ್ನಾಟಕದಲ್ಲಿ ಇನ್ನಷ್ಟು ಸುದ್ದಿಗಳಿವೆ, ಅದಕ್ಕೂ ಮೊದಲು ಒಂದು ವಿರಾಮ. ಬ್ರೇಕ್ ಆದ್ಮೇಲೆ ಮತ್ತೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಭಾರತ ಕಮ್ಯುನಿಸ್ಟ್ ಪಾರ್ಟಿಯ ಕೊಡಗು ಜಿಲ್ಲಾ ಘಟಕ ಜಿಲ್ಲೆಯ ನಿವೇಶನ ರಹಿತರ ಸಮೀಕ್ಷೆ ನಡೆಸಿ ಜಮೀನು ಗುರುತಿಸಿ ಮೂಲಭೂತ ಸೌಲಭ್ಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದ್ರು. ನಮ್ಮ ಮನವಿ ಏನಂತ ಹೇಳಿದ್ರೆ, ಸೂರಿಗಾಗಿ ಸಮಿತಿಯ ಪರವಾಗಿ ನಾವು 15 ವರ್ಷದಿಂದ ನಾವು
ಜಿಲ್ಲಾ ಕಚೇರಿಗೆ ಬಂದು ಮನವಿಯನ್ನು ಕೊಟ್ಟುಕೊಂಡು ಸುಮ್ಮನೆ ಹೋಗ್ತಾ ಇದ್ದೀವಿ. ಅದರ ಬಗ್ಗೆ ನಾವು ಇವತ್ತು ಡಿ ಸಿ ಅವರ ಹತ್ರ ಖುದ್ದಾಗಿ ಸ್ವಲ್ಪ ಚರ್ಚೆ ಮಾಡಿ ನಮಗೆ ಏನಾದರೂ ಒಂದು ಪರಿಹಾರ ಕೊಡೋ ತನಕ ನಾವು ಇಲ್ಲಿಂದ ಹೋಗಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ನಾವು ಸಮಿತಿಯವರೆಲ್ಲ ಇವತ್ತು ಬಂದ ಅಷ್ಟೊತ್ತಿಗೆ ತುರ್ತಾಗಿ ಮಾನ್ಯ ಜಿಲ್ಲಾಧಿಕಾರಿ ಏನೋ ಸಭೆ ಇರೋದರಿಂದ ನಮಗೊಂದು ಭರವಸೆ ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ನಾವು ಹೇಳಿದ್ದೀವಿ, ನಮ್ಮ ಏನು ಇವತ್ತು ಸೂರ್ಯಗಾಗಿ ಸಮಿತಿಯ ಪರವಾಗಿ ನಾವು ಏನು ಹೋರಾಟ ಮಾಡ್ತಾಯಿದ್ದೀವಿ, ಬರೀ ನಾವು ಅರ್ಜಿ ಕೊಟ್ಕೊಂಡು ಬರೀ ನಾವು ಆಗ ಅವರೇ ಅದರ ಬಗ್ಗೆ ಏನು ಹೇಳಿದ್ದಾರೆ, ಗ್ರಾಮ ಪಂಚಾಯತಿಯಿಂದ ನಮಗೆ ನೀವು ಅಪ್ರೂವಲ್ ಮಾಡಿ ಕಳಿಸ್ಬೇಕು ಅಂತ. ಆಲ್ರೆಡಿ ನಾವು 15 ವರ್ಷದಿಂದ ಅದೇ ಕೆಲಸ ಮಾಡ್ತಾಯಿದ್ವಿ. ಗ್ರಾಮ ಪಂಚಾಯತಿ ಅರ್ಜಿ ಕೊಟ್ಕೊಂಡು ಅಲ್ಲಿಂದ ಯುಗೆ ಕಳಿಸ್ತಾರ, ಮತ್ತು ಇದಕ್ಕೆ ನಮ್ಮ ರಾಜೀವ್ ಗಾಂಧಿ ನಿಗಮ ಕಳಿಸ್ತಾರ, ಏನಂತ ನಮಗೆ ಗೊತ್ತಿಲ್ಲ. ಬಟ್ ಡಿ ಸಿ ಅವರು ಹೇಳೋದು ನಮಗೆ ಇದುವರೆಗೆ ಬಂದಿಲ್ಲ, ನಿವೇಶನದ ಅರ್ಜಿ ಇದುವರೆಗೆ ಬಂದಿಲ್ಲ. ಇದು ನಮಗೆ ಒಂದು ದುಃಖಕರವಾದ ಸಂಗತಿ. ಯಾಕೆಂತಂದರೆ ನಾವು AITC ವತಿಯಿಂದ ಮತ್ತು ನಮ್ಮ CPI ಪಕ್ಷದಿಂದ ನಾವು ಸತತವಾಗಿ 15 ವರ್ಷದಿಂದ ನಾವು ಹೋರಾಟ ಮಾಡಿಕೊಂಡು ಮನೆ ಇಲ್ಲದವರಿಗೆ ಮನೆ ಕೊಡಿಸ್ಬೇಕು ಅಂತೇಳಿ ನಾವು ಹೋರಾಟ ಮಾಡಿದಾಗ ಡಿ ಸಿ ಅವರ ಒಂದು ಮಾತು ನಮಗೆ ಇದು ತೃಪ್ತಿಕರ ತಂದಿಲ್ಲ. ದಯಮಾಡಿ ಇನ್ನಾದರೂ ಈ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು ಏನು ಈಗ ಕೂಲಿ ಬಡವರು, ಕಾರ್ಮಿಕರು, ದಲಿತರು ಎಲ್ಲ ನಮ್ಮ ಕೊಡಗು ಜಿಲ್ಲೆ ಹೆಚ್ಚು ಕಮ್ಮಿ ಒಂದು 50,000 ಮನೆ ಕುಟುಂಬದವರು ಇದ್ದೀವಿ, ಅವರಿಗೆಲ್ಲರಿಗೂ ಆಯಾಯ ಗ್ರಾಮ ಪಂಚಾಯಿತಿಯಲ್ಲಿ ನಿವೇಶನ ಕೊಡಬೇಕು. ಇಲ್ಲಾಂದರೆ ನಾವು ಮುಂದಿನ ಏನು ಅವ್ರಿಗೆ 1 ತಿಂಗಳು ಗಡುವು ಕೊಟ್ಟಿದ್ವಿ, ಇನ್ನು ನಾವು ಸಮಯವನ್ನು ಕಾಯೋದಿಲ್ಲ. ಮುಂದಿನ ದಿನದಲ್ಲಿ ನಾವು ಕೊಡಗು ಜಿಲ್ಲೆ ಬಂದ್ ಮಾಡಿ ನಾವು ಸೂರಿಗಾಯಿ ಸಮಿತಿಯ ಹೋರಾಟವನ್ನು ನಾವು ಹೆಚ್ಚಿಸಬೇಕಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕುರ್ಚಿ ಗ್ರಾಮದ ಅಮ್ಮೆಕೊಲ್ಲಿ ಎಂಬಲ್ಲಿ ಬೈಕ್ ಸವಾರರ ಮೇಲೆ ಕಾಡಾನೆ ದಾಳಿ ನಡೆಸಲು ಮುಂದಾಗಿದ್ದು ಸವಾರರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಬೈಕ್ನಲ್ಲಿ ಕಾರ್ಮಿಕನನ್ನು ಕರೆದುಕೊಂಡು ಹೋಗ್ತಿದ್ದ ರೈತ ಆಲೆಟ್ಟಿರ ವಿಜು ಮಾಚಯ್ಯ ಅವರ ಬೈಕ್ ಮೇಲೆ ದಿಢೀರ್ ಆಗಿ ಕಾಡಾನೆ ದಾಳಿ ನಡೆಸಿದೆ. ಗಾಬರಿಗೊಂಡ ವಿಜು ಹಾಗೂ ಕಾರ್ಮಿಕ ಪುಷ್ಪರಾಜ್ ಓಡಿ ತಪ್ಪಿಸಿಕೊಂಡಿದ್ದು ಬೈಕ್ಗೆ ಕಾಡಾನೆ ಹಾನಿಯುಂಟು ಮಾಡಿದೆ. ಆಂಧ್ರ ಮೂಲದ ವ್ಯಕ್ತಿಯೋರ್ವರು ದಲಿತರ ಮೇಲೆ ದೌರ್ಜನ್ಯವೆಸಗಿದ್ದು ಕೂಡಲೇ ಆರೋಪಿಯನ್ನ ಬಂಧಿಸಬೇಕು ಅಂತ ದಲಿತ ಸಂಘಟನೆಗಳ ಒಕ್ಕೂಟದ ಸೋಮವಾರಪೇಟೆ ತಾಲೂಕು ಘಟಕ ಒತ್ತಾಯಿಸುತ್ತಿದೆ. ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಘಟಕದ ಪದಾಧಿಕಾರಿಗಳು, ಹಂಚಿನಹಳ್ಳಿ ಕುಮಾರಹಳ್ಳಿ ಗ್ರಾಮದ ದಲಿತ ಕುಟುಂಬದ ಚಂಗಪ್ಪ ಹಾಗೂ ಗಣೇಶ್ ಎಂಬುವವರಿಗೆ ಸೇರಿದ 1.5 ಎಕರೆ ಜಮೀನಿನಲ್ಲಿದ್ದ ಏಲಕ್ಕಿ ಮತ್ತು ಕಾಫಿ ಗಿಡಗಳನ್ನು ನಾಶಪಡಿಸಲಾಗಿದೆ. ಘಟನೆ ಬಗ್ಗೆ ಪಟ್ಟಣದ ಠಾಣೆಯಲ್ಲಿ ನವೆಂಬರ್ 3ರಂದು ಮೊಕದ್ದಮೆ ದಾಖಲಾಗಿದ್ದರೂ ಇದುವರೆಗೆ ಆರೋಪಿಗಳನ್ನು ಬಂಧಿಸಿಲ್ಲ. ನವೆಂಬರ್ 16ರೊಳಗೆ ಆರೋಪಿಯನ್ನು ಬಂಧಿಸದಿದ್ದರೆ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಸಿದ್ರು. ಸಾಂತಳ್ಳಿ ಹೋಬಳಿಯ ಹಂಚಿನಹಳ್ಳಿ ಕುಮಾರಹಳ್ಳಿ ಎಂಬಲ್ಲಿ ತನ್ನ ಭೂಮಿಕರ ಕಾಲದಿಂದಲೂ ಗಣೇಶ್ ಮತ್ತು ಇತರ 5 ಜನ ಅಣ್ಣ ತಮ್ಮಂದಿರು ಸುಮಾರು 4 ಎಕರೆ ಜಾಗದಲ್ಲಿ ಸ್ವಾಧೀನಪಡಿಸಿಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ. ಆ ಜಾಗದಲ್ಲಿ ಸುಮಾರು ಸರ್ವೆ ನಂಬರ್ ಬಂದು 1/125 ಸುಮಾರು 1.52 ಎಕರೆ ಸೆಂಟ್ ಜಾಗದಲ್ಲಿ ಕಾಫಿ ಮತ್ತು ಏಲಕ್ಕಿ ಗಿಡಗಳನ್ನು ಬೆಳೆದಿದ್ದಾರೆ. ಆಂಧ್ರದ ಗಿರೀಶ್ ಬಾಬು ಎಂಬುವರು ದಿನಾಂಕ 29ನೇ ತಾರೀಕು ತನ್ನ ಸಹೋದರ ಗಣೇಶ್ ಅವರು ಕೆಲಸ ಮಾಡ್ತಿದ್ದ ಜಾಗಕ್ಕೆ ಹೋಗಿ ಮನೆ ಕರೆತಂದ ಸಂದರ್ಭದಲ್ಲಿ ಗಿರೀಶ್ ಬಾಬು ಆತನ 2 ಸಹಚರರು ಗಣೇಶ್ ಅವರ ಮನೆ ಹತ್ತಿರ ಇದ್ದು ಗಣೇಶರ ಒಂದಿನ ಸೋಮವಾರ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸೋಮವಾರಪೇಟೆ ತಾಲೂಕು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಾಗುವುದು ಅನಿವಾರ್ಯವಾಗುತ್ತೆ. ಅದರ ಒಳಗಡೆ ಆರೋಪಿಗಳನ್ನ ಬಂಧಿಸಬೇಕಾಗಿ ನಾವು ಮನವಿ ಮಾಡ್ತಾ ಇದ್ದೇವೆ. ಆ ಜಾಗಕ್ಕೆ ಗಿರಿಬಾಬು ಚಂಗಪ್ಪ ಜೊತೆ ಕೂಡಿ ಹೋಗಿ ಚಂಗಪ್ಪ ಅವರಿಗೆ ಹೆದರಿಸಿ ಆ ಜಾಗದಲ್ಲಿದ್ದ
ಕಾಫಿ ಮತ್ತು ಏಲಕ್ಕಿ ಗಿಡಗಳನ್ನ ಕಿತ್ತಾಕಿ ನಾಶಪಡಿಸ್ತಾರೆ. ಕಾಫಿ ಗಿಡಗಳು ಚಂಗಪ್ಪ ಅವರಿಗೆ ಸೇರಿದ್ದಾಗಿರ್ತದೆ, ಏಲಕ್ಕಿ ಗಿಡಗಳು ಹಾಕ್ತಾರೆ. ಈ ಸಂಬಂಧ 3ನೇ ತಾರೀಕು ಸೋಮಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡ್ತೀವಿ. ಪೊಲೀಸರು ಸಹ ಎಲ್ಲೋ ಒಂದ್ ಕಡೆ ಗಿರೀಶ್ ಬಾಬುಗೆ ಸಪೋರ್ಟ್ ಮಾಡೋ ರೀತಿ ನಡ್ಕೊಳ್ತಾರೆ. ಸಂಜೆ 4 ಗಂಟೆಯಿಂದ ರಾತ್ರಿ 1:30 ತನಕ ಪ್ರಕರಣ ದಾಖಲು ಮಾಡಲು ಸತಾಯಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಲಸಿಕೆ ಸಿಗುವವರೆಗೂ ಕೊಡಗಿನಲ್ಲಿ ಶಾಲೆ ತೆರೆಯಲ್ಲ, ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಒಕ್ಕೊರಲ ತೀರ್ಮಾನ. ಆನ್ಲೈನ್ ಕ್ಲಾಸ್ ಸಲೀಸಾಗಿ ನಡೆಸಲು ಸೂಚನೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ, ಬಿಎ ಹರೀಶ್ ರನ್ನು ಮಾತಿನಲ್ಲೇ ತಿವಿದ ಪುಟ್ಟರಾಜು. ಮಾಹಿತಿಯೇ ಇಲ್ಲದಿರೋ ನೀವು ಅಧ್ಯಕ್ಷರ ಅಂತ ಆವಾಜ್. ಟಿಪ್ಪು ಜಯಂತಿ ವೇಳೆ ಅಸುನೀಗಿದ್ದ ವಿಎಚ್ಪಿ ಮುಖಂಡ ಕುಟ್ಟಪ್ಪ ಸ್ಮರಣಾರ್ಥ ಮಡಿಕೇರಿಯಲ್ಲಿ ವಿಶೇಷ ಪೂಜೆ, ಅಗಲಿದ ಹಿಂದೂ ಪರ ಹೋರಾಟಗಾರನಿಗೆ ನಮನ. ಪ್ರಭಾವಿ ವ್ಯಕ್ತಿಯೊಬ್ಬರಿಂದ 30 ಎಕರೆ ಒತ್ತುವರಿ ಆರೋಪ, ಅರಣ್ಯ ಪ್ರದೇಶ ಒತ್ತುವರಿ ತೆರವಿಗೆ ಆಗ್ರಹ, ಡಿಸಿಗೆ ದೂರು ನೀಡಲು ಅರಶಿನಗುಪ್ಪೆ ಗ್ರಾಮಸ್ಥರ ನಿರ್ಧಾರ. ಇಲ್ಲಿಗೆ ನ್ಯೂಸ್ ಕರ್ನಾಟಕ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಚಾನೆಲ್ 24 ಕರ್ನಾಟಕ. ವಂದನೆಗಳೊಂದಿಗೆ ಹರ್ಷಿತಾ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಗ್ಲೋಬಲ್ ಮೀಡಿಯಾ ನೆಟ್ವರ್ಕ್ ಪ್ರಸ್ತುತಿ ಚಾನೆಲ್ 24 ಕರ್ನಾಟಕ.